ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್, ಒಂದು ಯೂಟ್ಯೂಬ್ ಚಾನಲ್ನ ಹೇಗೆ ಸ್ಟಾರ್ಟ್ ಮಾಡೋದು, ಸೊ ಎಡಿಟಿಂಗ್ ಯಾವ್ದ್ರಲ್ಲಿ ಮಾಡ್ಕೊಬೋದು, ತುಂಬಾ ಜನದ ಕನಸು ಆಯ್ತಾ. ಎಷ್ಟೋ ಜನಕ್ಕೆ ಇದು ಪ್ಯಾಷನ್ ಆಗಿರುತ್ತೆ, ಇನ್ನೊಂದಷ್ಟು ಜನಕ್ಕೆ ಇದೊಂದು ಅರ್ನಿಂಗ್ಸ್ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ನಾನೇನು ಹೇಳ್ತೀನಿ ಅಂತ ಅಂದ್ರೆ, ತುಂಬಾ ಜನಕ್ಕೆ ಅವ್ರ ಲೈಫ್ ಸ್ಟೈಲ್ನು ಕೂಡ ನಾವು ಒಂದು ಚಾನಲ್ ಮುಖಾಂತರ ನಮ್ದೇ ಒಂದು ಚಾನಲ್ ಇಟ್ಕೊಂಡು ನಾವು ಶೇರ್ ಮಾಡಬೇಕು, ನಾವು ಯೂಟ್ಯೂಬ್ ಮಾಡಬೇಕು ಅನ್ನೋದು ಎಷ್ಟೋ ಜನದ ಆಸೆ ಆಗಿರುತ್ತೆ. ಆದ್ರೆ ಯಾವ ತರ ಸ್ಟಾರ್ಟ್ ಮಾಡೋದು, ಹೇಗೆ ಏನು ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಸೊ ನನಗೆ ರೆಗ್ಯುಲರ್ ಆಗಿ ಕಮೆಂಟ್ಸ್ ಬರ್ತಾ ಇತ್ತು, ನಾವು ಯೂಟ್ಯೂಬ್ ಮಾಡಬೇಕು ಅಂತ ಇದೀವಿ ರಮ್ಯಾ, ಯಾವ ತರ ಸ್ಟಾರ್ಟ್ ಮಾಡೋದು ಹೇಳ್ಕೊಡಿ, ಜೊತೆಗೆ ಯೂಟ್ಯೂಬ್ ಬಗ್ಗೆ ವಿಡಿಯೋಸ್ನ ವ್ಲಾಗ್ಸ್ನ ಎಡಿಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ. ನಾನು ಓಕೆ, ಒಂದು ದಿನ ನಾನು ಕೂಡ ನನಗೆ ಗೊತ್ತಿರೋ ಅಂತ ಯೂಟ್ಯೂಬ್ ಬಗ್ಗೆ ಇರೋಂಥ ಒಂದಷ್ಟು ನಾಲೆಡ್ಜ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಆ ಒಂದು ವಿಚಾರನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಮೊದಲನೇದಾಗಿ ಫ್ರೆಂಡ್ಸ್, ಯೂಟ್ಯೂಬ್ ಮಾಡಬೇಕು ಅನ್ನೋ ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕು. ಅಂದ್ರೆ ನಿಮ್ಗೆ ಅದ್ರ ಮೇಲೆ ಆಸಕ್ತಿ ಇರಬೇಕು, ಪ್ಯಾಷನ್ ಇರಬೇಕು, ಮತ್ತೆ ಅಷ್ಟೇ ಎಫರ್ಟ್ ಕೂಡ ನೀವು ಹಾಕ್ಬೇಕಾಗುತ್ತೆ. ಯಾವುದು ಕೂಡ ಈಸಿ ಅಲ್ಲ. ಸೊ ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಇರುತ್ತೋ ಅಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಸೊ ಆಮೇಲೆ ಇನ್ನೊಂದೇನಂತಂದ್ರೆ, ನಾನು ಯೂಟ್ಯೂಬ್ ಮಾಡಿದೆ, ಒಂದು ವಿಡಿಯೋ ಮಾಡಿ ಹಾಕಿದ ತಕ್ಷಣ ನನಗೆ ವ್ಯೂಸ್ ಆಗ್ಬಿಡ್ಬೇಕು, ವ್ಯೂಸ್ ಆಗದೆ ಇದ್ರೆ ಡಿಮೋಟಿವೇಟ್ ಆಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ನ ಹೇಗೆ ಒಂದು ಕ್ರಿಯೇಟ್ ಮಾಡೋದು ಅಂತ ಹೇಳೋದಾದ್ರೆ, ನೀವು ಮೊಬೈಲೇ ತಗೊಳ್ಳಿ, ಯಾವುದೇ ಮೊಬೈಲಲ್ಲಾದರೂ ಒಂದು ಯೂಟ್ಯೂಬ್ ಅಂತ ಇರುತ್ತೆ ಆ್ಯಂಡ್ ಆಲ್ರೆಡಿ ಒಂದು ಅಕೌಂಟ್ ಅಂತ ಇರುತ್ತೆ, ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇರುತ್ತೆ. ಬಟ್ ನೀವು ನಿಮ್ಮ ಒಂದು ಪ್ರೊಫೆಷನಲ್ ಆಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ, ನೀವೊಂದು ಸಪ್ರೇಟ್ ಮೇಲ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಬಹುದು. ಸೊ ನಿಮ್ಗೆ ಇನ್ ಡೀಟೇಲ್ ಆಗಿ ಬೇಕು ಅಂತಂದ್ರೆ, ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ನ ತುಂಬಾ ಜನ ಮಾಡಿದ್ದಾರೆ. ಸೊ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಅಂದ್ರೆ ಫುಲ್ ಪಿನ್ ಟು ಪಿನ್ ನೋಡ್ಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಜಸ್ಟ್ ನೀವು ಯಾವ ತರ ಅದು ವರ್ಕ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಆಯ್ತಾ. ಪ್ರತಿಯೊಬ್ರು ಫೋನಲ್ಲೂ ಯೂಟ್ಯೂಬ್ ಇರುತ್ತೆ. ಸೊ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಹೆಸರಲ್ಲಿ, ನಿಮ್ಮ ಅಂದ್ರೆ ಅದು ನೀವು ಕ್ರಿಯೇಟ್ ಮಾಡೋ ಅಂತ ನೇಮ್ ಏನಿರುತ್ತೆ ಅದು ತಕ್ಷಣ ಸಿಗ್ಬೇಕು. ಸೊ ಈಗ ನನ್ನ ಹೆಸರು ರಮ್ಯಾ, ಆಯ್ತಾ. ರಮ್ಯಾ ನವೀನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ರಮ್ಯಾ ನವೀನ್ ಗೌಡ ಅಂತ ಇದೆ. ಸೊ ನಾನು ಎಲ್ಲೇ ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋದ್ರು ನಾನು ಕೊಡುವಂಥದ್ದು ರಮ್ಯಾ ನವೀನ್, ಯಾಕಂದ್ರೆ ಜನಗಳಿಗೆ ನಾನು ಪರಿಚಯ ಆಗಿರೋದು ರಮ್ಯಾ ನವೀನ್ ಅಂತ. ಸೊ ಅದನ್ನ ಬಿಟ್ಟು ನಾನು ಏನು ನಂದು ಆ ಲೈಫ್ ಸ್ಟೈಲ್ ಈ ಲೈಫ್ ಸ್ಟೈಲ್ ಅಂತ ನಾನೇನೋ ಡಿಫ್ರೆಂಟ್ ಆಗಿ ಕೊಡಕ್ ಹೋದ್ರೆ ಜನಗಳಿಗೆ ನಾನು ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ರಮ್ಯಾ ನವೀನ್ ಅವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದಾರೆ ಅಂತ ಅಂದ್ರೆ, ಇಮಿಡಿಯೇಟ್ ಆಗಿ ರಮ್ಯಾ ನವೀನ್ ಗೌಡ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊಡೆದ್ರೆ ನಂದು ಚಾನಲ್ ಈಸಿಯಾಗಿ ಸಿಗುತ್ತೆ. ಸೊ ಆ ಥರ ಈಸಿಯಾಗಿ ಸಿಗಬೇಕು, ತುಂಬ ಡಿಫಿಕಲ್ಟ್ ಆಗಿ ಎಲ್ಲ ಯುನಿಕ್ ಆಗಿ ಇಡ್ತೀನಿ ಅಂತ ಹೋದಾಗ ಏನಾಗುತ್ತೆ, ಜನಗಳಿಗೆ ಅಷ್ಟು ಈಸಿಯಾಗಿ ನಿಮ್ಮ ಚಾನಲ್ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಹೆಸರೇನಿರುತ್ತೆ ಮತ್ತೆ ಈಸಿಯಾಗಿ ಸಿಗಬೇಕು. ನೀವು ಬೇರೆ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಒಂದು ಐಡಿ ಇಟ್ಕೊಂಡಿರ್ತೀರಾ, ಸೊ ಅದೇ ಹೆಸರಲ್ಲಿ ನೀವು ಇಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಫಾಲೋವರ್ಸ್ ನಿಮಗೆ ಯೂಟ್ಯೂಬಲ್ಲಿ ಅವರಿಗೆ ನೀವು ಸಿಗೋದು ತುಂಬ ಈಸಿ ಆಗುತ್ತೆ. ಸೊ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊತೀರಾ. ಮಾಡ್ಕೊಂಡಾದ್ಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ವಿಡಿಯೋನ ಅಪ್ಲೋಡ್ ಮಾಡಿ, ನಾನು ಆಗ್ಲೇ ಹೇಳ್ದಾಗೆ ಟೆಕ್ನಿಕಲ್ ಆಗಿ ಅದೇನೇನು ವರ್ಕ್ ಮಾಡಬೇಕು, ನೀವು 2 ಸ್ಟೆಪ್ ವೆರಿಫಿಕೇಶನ್ನ ಮಾಡ್ಕೊಬೇಕು, ಯಾಕಂದ್ರೆ ನಿಮ್ಮ ಚಾನಲ್ನ ಸೇಫ್ ಆಗಿ ಇಟ್ಕೊಬೇಕು. ಮತ್ತೆ ಆ ಪ್ರೋಸೆಸ್ ಎಲ್ಲ ಏನಿರುತ್ತೆ ಅದನ್ನ ನೀವು ಮಾಡ್ಕೊಬೇಕು. ಅದ್ರ ಜೊತೆಗೆ ಫಸ್ಟ್ ವಿಡಿಯೋಸ್ನ ಹಾಕ್ಬೇಕು. ಏನ್ ಗೊತ್ತಾ, ನಮ್ಗೆ ಫಸ್ಟ್ ವಿಡಿಯೋ ಹಾಕೋದಕ್ಕಿಂತ ಮುಂಚೆ ಕೆಲವೊಂದು ನಮ್ಗೆ ಇಷ್ಟ ಇರುತ್ತೆ, ನಮ್ ಲೈಫ್ ಸ್ಟೈಲ್ನ ಶೇರ್ ಮಾಡ್ಬೇಕು, ವ್ಲಾಗ್ ಮಾಡ್ಬೇಕು ಅಂತ. ಆದ್ರೆ ನೋಡ್ದವ್ರು ಏನ್ ಅನ್ಕೋತಾರೋ, ಯಾರ್ಯಾರು ನೋಡ್ತಾರೆ ತಲೆಗೆ ಬಂದ್ಬಿಡುತ್ತೆ, ಓ ನನ್ ವ್ಲಾಗ್ ಹಾಕಿದ್ರೆ ಈಗ ನನ್ನ ರಿಲೇಟಿವ್ಸ್ ಅಲ್ಲಿ ಅವ್ರು ನೋಡ್ತಾರೆ, ನನ್ನ ಫ್ರೆಂಡ್ಸ್ ಅಲ್ಲಿ ಇವ್ರು ನೋಡ್ತಾರೆ ಅಂತೆಲ್ಲ ಮೈಂಡಿಗೆ ಬಂದ್ಬಿಡುತ್ತೆ. ಫಸ್ಟ್ ಅದನ್ನ ನಿಮ್ ಮೈಂಡಿಂದ ತೆಗೆದು ಬಿಸಾಕಿ. ಯಾರು ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಕೆಲಸ ಇದು, ಆಯ್ತಾ. ಯೂಟ್ಯೂಬ್ ಮಾಡೋದಿದೆಯಲ್ಲ ಅದು ನನ್ನ ಒಂದು ಕೆಲಸ. ಸೊ ಅದನ್ನ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ನಂದು ಈಗ ನಿಮ್ದು ಏನಾದ್ರೂ ಇರ್ಬೋದು, ಕೆಲವರು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಸೊ ಅವರು ಕುಕಿಂಗ್ ಮಾಡೋದಿರ್ಬೋದು. ಇನ್ ಕೆಲವರು ಡೈಲಿ ವ್ಲಾಗ್ಸ್ನ, ಟ್ರಾವೆಲಿಂಗು, ಫ್ಯಾಷನ್ನು, ಮತ್ತೆ ಅವ್ರ ಡೈಲಿ ರೂಟೀನ್ನ ಶೇರ್ ಮಾಡಬೇಕು ಅಂತ ಇರ್ತೀರಾ. ಸೊ ಅವರು ಅಷ್ಟೇ, ಅದನ್ನ ಯಾವುದನ್ನು ಮೈಂಡಲ್ಲಿ ಇಟ್ಕೊಳ್ದೆ ಯಾರಾದ್ರೂ ನೋಡ್ಲಿ, ನನಗೆ ಅದೇ ಬೇಕಿಲ್ಲ, ನನ್ನ ಲೈಫ್ ಇದು, ನನಗೆ ಏನ್ ಅನ್ಸುತ್ತೆ ನಾನು ಅದನ್ನ ಮಾಡ್ತೀನಿ. ಸೊ ನನ್ನ ಒಂದು ವ್ಲಾಗ್ಸ್ನ ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನೀವು ಆದಷ್ಟು ಲೆಂತಿ ವಿಡಿಯೋಸ್ನ ಹಾಕೋದಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಿಮ್ಗೆ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಅದಕ್ಕೆ
ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಿಮ್ಗೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಆಗಬೇಕು, ಇಷ್ಟೇ ವಾಚಿಂಗ್ ಅವರ್ಸ್ ಆಗಬೇಕು ಅಂತ. ಸೊ ನೀವು ಲೆಂತಿ ವಿಡಿಯೋಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಆಯ್ತಾ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಡಿಮೋಟಿವೇಟ್ ಖಂಡಿತವಾಗ್ಲೂ ಆಗ್ತೀವಿ. ಯಾವ ತರ ಅಂತ ಅಂದ್ರೆ ವ್ಯೂಸ್ ಹೋಗಲ್ಲ. ಸೊ ಹೊಸದಾಗಿ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಿದ ತಕ್ಷಣ ಜನಕ್ಕೆ ಗೊತ್ತೇ ಆಗಲ್ಲ ನಾವು ಚಾನೆಲ್ ಇದೆ ಅನ್ನೋದು. ಸೊ ಅದು ಗೊತ್ತಾಗೋದಿಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಜೊತೆಗೆ ನಮಗೆ ಗೊತ್ತಿರೋರ್ನ ನಾವು ಕೇಳ್ಕೊಂಡ್ರು ಕೂಡ ಯಾರು ಅಷ್ಟು ಈಸಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಮತ್ತೆ ವ್ಯೂ ಕೂಡ ಆಗಲ್ಲ. ಸೊ ಹಾಗಾಗಿ ನೀವು ತಲೆ ಕೆಡ್ಸ್ಕೊಂಬೇಡಿ. ನಿಮ್ ಚಾನೆಲ್ ನೀವು ಕನ್ಸಿಸ್ಟೆನ್ಸಿ ಅನ್ನೋದಿದೆಯಲ್ಲ, ಇದು ಸಕ್ಸಸ್ಗೆ ನನ್ನ ಪ್ರಕಾರ ಮೊದಲನೇ ಸ್ಟೆಪ್ ಅಂತ ಅಂದ್ರೆ ಅದು ಕನ್ಸಿಸ್ಟೆನ್ಸಿ. ಎವ್ರಿ ಡೇ ವಿಡಿಯೋನ ಹಾಕಿ. ಸೊ ಕಷ್ಟ ಆಗುತ್ತೆ ನಿಮ್ಗೆ. ಏನಾಗುತ್ತೆ ಅಂತಂದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದಿಕ್ಕೆ ಐಡಿಯಾಸೇ ಬರ್ತಾರಲ್ಲ. ಅದು ಕೆಲವು ಸಲ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಒಂದಷ್ಟು ದಿನ ಏನಾದ್ರೂ ನಾವೇ ಗ್ಯಾಪ್ ಕೊಟ್ಬಿಟ್ರೆ ಮಧ್ಯದಲ್ಲಿ ನೆಕ್ಸ್ಟ್ ಏನ್ ಕಾಂಟೆಂಟ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಿರಲ್ಲ. ಬಟ್ ಎವ್ರಿ ಡೇ ನೀವು ಆಟೋಮೆಟಿಕ್ ಆಗಿ ನಿಮ್ ತಲೆಗೆ ಬರ್ತಾ ಇರುತ್ತೆ. ಸೊ ನಾನು ನೆಕ್ಸ್ಟ್ ಏನ್ ಹಾಕ್ಬೋದು, ನಾಳೆಗೆ ಏನ್ ಬ್ಲಾಗ್ ಮಾಡ್ಬೋದು, ಏನ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮ್ ಮೈಂಡ್ಗೆ ಬರುತ್ತೆ. ಸೊ ನೀವು ಎವ್ರಿ ಡೇ ಒಂದು ವಿಚಾರವಾಗಿ ನೀವು ಡೈಲಿ ರೂಟೀನ್ ವ್ಲಾಗ್ಸ್ ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ರೆ ಇವತ್ತೇನಾಯ್ತು ನಿಮ್ ಲೈಫಲ್ಲಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗುನು ನೈಟ್ ವರ್ಗುನು ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಂಡು ಆ ಒಂದು ಕ್ಲಿಪ್ಪಿಂಗ್ಸ್ ನ ತಗೊಂಡು ಅದ್ರ ಬಗ್ಗೆ ಶೇರ್ ಮಾಡ್ಬೋದು. ಅಥವಾ ನಿಮ್ಮ ಲೈಫ್ ಅಲ್ಲಿ ನಡೆದಿರೋ ಅಂತ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡೋದ್ರಿಂದ ಅದು ಒಂದಷ್ಟು ಜನಕ್ಕೆ ಅನುಕೂಲ ಆಗ್ಬೋದು. ಸೊ ಈ ತರದ್ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ಎವ್ರಿ ಡೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಎವ್ರಿ ಡೇ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗು ನಿಮ್ಗೆ ಬರೀ 10 ವ್ಯೂಸ್ ಆಗ್ಬೋದು. ಆ ಸಮಯದಲ್ಲಿ ಖಂಡಿತವಾಗ್ಲೂ ನಮ್ಗೆ ಏನಾಗುತ್ತೆ, ಡಿಮೋಟಿವೇಟ್ ಆಗೋದಕ್ಕೆ ಶುರು ಆಗುತ್ತೆ. ಅಯ್ಯೋ ನಾನು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಬಟ್ ಯಾರು ನೋಡೋದೇ ಇಲ್ಲ, ಇದಕ್ಕೇನಕ್ಕೆ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ನೀವು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ, ನಿಮ್ಮ ಒಂದು ನೀವು ವಿಡಿಯೋ ಅಪ್ಲೋಡ್ ಮಾಡೋ ಇದನ್ನ ಯೂಟ್ಯೂಬ್ ಏನಿರುತ್ತೆ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ನಿಮ್ಮ ಯಾವ್ದಾದ್ರೂ ಒಂದು ವ್ಲಾಗ್, ಯಾವ್ದಾದ್ರೂ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಥವಾ ಚೆನ್ನಾಗಿ ವ್ಯೂಸ್ ಆಗುತ್ತೆ. ಸೊ ಅಲ್ಲಿಂದ ಜನಗಳಿಗೆ ನೀವು ಪರಿಚಯ ಆಗ್ತೀರಾ. ಅದ್ ಬಿಟ್ಟು ನೀವು ಡಿಮೋಟಿವೇಟ್ ಆಗಿ ಅಯ್ಯೋ ನನ್ ವ್ಯೂಸೇ ಆಗಲ್ಲ ಬಿಡು, ಏನ್ ವಿಡಿಯೋ ಹಾಕೋದು ಅಂತ ಅಂದ್ರೆ ಆಗಲ್ಲ. ಸೊ ಎವ್ರಿ ಡೇ ದಿನಾಗ್ಲೂ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ನಿಮ್ ಚಾನಲ್ ಬೂಸ್ಟ್ ಆಗುತ್ತೆ. ಇದು ಲೆಂತಿ ವಿಡಿಯೋ ಬಗ್ಗೆ ಆದ್ರೆ ಶಾರ್ಟ್ಸ್ ಹಾಕೋದ್ರಿಂದ ಏನ್ ಅನುಕೂಲ, ಶಾರ್ಟ್ಸ್ ಹಾಕೋದ್ರಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ನಿಮ್ ಚಾನೆಲ್ ನ ಬಿಲ್ಡ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಒಂದು ಸಬ್ಸ್ಕ್ರೈಬರ್ಸ್ ಕೌಂಟು ಶಾರ್ಟ್ಸ್ ಇಂದ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ಆಕ್ಟಿವ್ ಆಗಿರ್ತೀರಾ, ನಿಮ್ಮ ಅಕೌಂಟ್ ಆಕ್ಟಿವ್ ಆಗಿರುತ್ತೆ, ನಿಮ್ ಚಾನೆಲ್ ಆಕ್ಟಿವ್ ಆಗಿರುತ್ತೆ. ಸೊ ರೆಗ್ಯುಲರ್ ಆಗಿ ಶಾರ್ಟ್ಸ್ ಹಾಕೊಂಡ್ ಬರ್ತೀರಾ. ಇನ್ಸ್ಟಾಗ್ರಾಮ್ಗೆ ಏನು ವಿಡಿಯೋಸ್ ಮಾಡ್ತೀರಾ, ರೀಲ್ಸ್ ಮಾಡ್ತೀರಾ, ಅದನ್ನ ನೀವು ಇಲ್ಲಿ ಶಾರ್ಟ್ಸ್ಗೆ ಹಾಕ್ಬೋದು. ಜೊತೆಗೆ ನೀವು ಈ ಒಂದು ಲೆಂತಿ ವಿಡಿಯೋಸ್ನ ಹಾಕೊಂಡ್ ಬಂದ್ರೆ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಕೂಡ ಬೇಗ ಆಗುತ್ತೆ. ಅದಕ್ಕೆ ಆದಂತ ಒಂದಷ್ಟು ಪ್ರೊಸೀಜರ್ಸ್ ಮತ್ತೆ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ನಾನು ಆಗ್ಲೇ ಹೇಳ್ದಾಗೆ ನಿಮ್ಗೆ ಟೆಕ್ನಿಕಲ್ ಆಗೇನೆ ವಿಡಿಯೋ ಮಾಡಿರ್ತಾರೆ ಒಂದಷ್ಟು ಜನ. ಇನ್ ಡೀಟೇಲ್ ಆಗಿ ನಿಮ್ಗೆ ಏನು ಸಿಗಲ್ಲ ಅನ್ನೋ ಹಾಗೆ ಇಲ್ಲ. ಫಸ್ಟ್ ನಮ್ಗೆ ಮನ್ಸಿರ್ಬೇಕು, ನಮ್ಗೆ ಆಸಕ್ತಿ ಇರ್ಬೇಕು. ಅಯ್ಯೋ ಎಲ್ಲಾರು ಯೂಟ್ಯೂಬ್ ಮಾಡ್ತಾ ಇದಾರೆ ನಾನು ಮಾಡ್ಬೇಕು ಅಂತ ಮಾಡೋದಲ್ಲ. ನಮಗೆ ಅದ್ರಲ್ಲಿ ಆಸಕ್ತಿ ಇದೆಯಾ, ನನಗೆ ಫಸ್ಟ್ ಇಂಟ್ರೆಸ್ಟ್ ಇರ್ಬೇಕು, ಪ್ಯಾಷನ್ ಇರ್ಬೇಕು. ನಾವ್ ಅದರಿಂದ ಅರ್ನಿಂಗ್ಸ್ ಮಾಡೋದು ಬಿಡೋದು ಸೆಕೆಂಡರಿ ಆಯ್ತಾ. ನನ್ ಖುಷಿಗ್ ಮಾಡ್ತೀನಿ. ಫಸ್ಟ್ ನಾವ್ ಏನನ್ನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾವುದೇ ಕೆಲ್ಸದಲ್ಲಾದ್ರೂ ಅಷ್ಟೇ ನಾವು ಒಂದೇ ಸಲ ನನ್ನ ಅರ್ನಿಂಗ್ಸ್ ಬಂದ್ಬಿಡುತ್ತೆ ಅಥವಾ ಇನ್ನೊಂದು ಬಂದ್ಬಿಡುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಫಸ್ಟ್ ನಮ್ ಖುಷಿಗೆ, ನಮ್ ಪ್ಯಾಷನ್ಗೆ ಅಂತ ಆ ಜರ್ನಿ ಶುರು ಆದ್ರೆ ಖಂಡಿತವಾಗ್ಲೂ ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ನಾನು ಹೇಳದ್ನಲ್ಲ, ಕನ್ಸಿಸ್ಟೆನ್ಸಿ. ಎವ್ರಿ ಡೇ ನಾನು ಏನಾದ್ರೂ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡ್ಲೇಬೇಕು, ಅದನ್ನ ನಾನು ಅಪ್ಲೋಡ್ ಮಾಡ್ಲೇಬೇಕು. ಅಂಡ್ ರೆಗ್ಯುಲರ್ ಒಂದು ಟೈಮಿಂಗ್ಸ್ ನ ಇಟ್ಕೊಳ್ಳಿ. ಸೊ ಅದೇ ಟೈಮಲ್ಲಿ ಏನಾಗುತ್ತೆ, ರೆಗ್ಯುಲರ್ ಆಗಿ ಡೈಲಿ ಯಾವ ಟೈಮಿಂಗ್ಸ್ ಆಗ್ತಾ ಇರ್ತೀವಿ ಅದೇ ಟೈಮಿಂಗ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಗೆ ಒಂದು ಸೀರಿಯಲ್ ಬರುತ್ತೆ ಅಂತ ಅಂದ್ರೆ ಎವ್ರಿ ಡೇ ಆ ಟೈಮಿಗೆ ಬರುತ್ತೆ ಅಂತಂದ್ರೆ ನಾವು ಕಾಯ್ತಾ ಕೂತಿರ್ತೀವಿ. ನಮ್ಮನ್ನ ಪ್ರೀತಿ ಮಾಡೋ ಅಂತ ನಮ್ಮನ್ನ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ವ್ಯೂವರ್ಸ್ ಇರ್ತಾರಲ್ಲ, ಅವ್ರು ಖಂಡಿತವಾಗ್ಲೂ ಆ ಟೈಮ್ಗೆ ಇವ್ರ ಕಡೆಯಿಂದ ಒಂದು ವಿಡಿಯೋ ಬರ್ಬೋದು ಅಂತ ಕಾಯ್ತಾ ಇರ್ತಾರೆ. ನಾವು ಆದಷ್ಟು ಅದೇ ಟೈಮಿಂಗ್ಸ್ ನ ಫಾಲೋ ಮಾಡ್ಬೇಕು. ಕೆಲವೊಂದ್ಸಲ ಮಿಸ್ ಆಗ್ಬೋದು ಯಾವುದೋ ಬೇರೆ ವರ್ಕ್ ಇಂದ ಅಥವಾ ಇನ್ನೊಂದ್ರಿಂದ. ಬಟ್ ರೆಗ್ಯುಲರ್ ಆಗಿ ನಾವು ಅದೇ ಟೈಮಿಂಗ್ಸ್ಗೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನು ಎಡಿಟಿಂಗ್ ಅಂತ ಬಂದ್ರೆ, ವಿಡಿಯೋ ಏನೋ ಶೂಟ್ ಮಾಡ್ಬಿಡ್ತೀರಾ, ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ, ಐ ಮೀನ್ ಮೊಬೈಲಲ್ಲೇ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಎಡಿಟಿಂಗ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯನ ಶೇರ್ ಮಾಡ್ತೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ಟ್ರೈಪಾಡ್ ಬೇಕು, ಹೊಸ ಐಫೋನಲ್ಲೇ ನಾನು ಶೂಟ್ ಮಾಡಬೇಕು ಅಥವಾ ಇನ್ನೊಂದೇನೋ ಆಕ್ಸೆಸರೀಸ್ ಬೇಕು ಅಂತ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದ್ರಲ್ಲೇನೆ ಸ್ಟಾರ್ಟ್ ಮಾಡಿ. ಸೊ ನಾವು ಬಂಡವಾಳನ ಹಾಕ್ಬಿಟ್ಟು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಲ್ಲ. ನಮ್ಮ ಹತ್ರ ಏನಿರುತ್ತೋ ಆ ಒಂದು ಸೋರ್ಸ್ ನ ಯೂಸ್ ಮಾಡ್ಕೊಂಡು ನಾವ್ ಯಾವ್ದೇ ಕೆಲಸನ ಶುರು ಮಾಡ್ಬೇಕು, ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದೇ ತರ ಯೋಚನೆ ಮಾಡ್ಬಾರ್ದು. ಎಷ್ಟೋ ಜನ ಯೋಚನೆ ಮಾಡೋದ್ರಲ್ಲೇ ದಿನಗಳನ್ನ
ಕಳ್ದು ಬಿಟ್ಟಿರ್ತಾರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸ್ಟಾರ್ಟೇ ಮಾಡಿರಲ್ಲ. ಇವತ್ತೇ ಮಾಡಿ. ಪ್ರತಿ ಒಂದು ಡೀಟೇಲ್ಸ್ ನಿಮ್ಗೆ ಯೂಟ್ಯೂಬ್ ಇಂದಾನೇ ಸಿಗುತ್ತೆ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರು, ಇವಾಗಂತೂ ಟೆಕ್ನಾಲಜಿ ತುಂಬಾನೇ ಇಂಪ್ರೂವ್ ಆಗಿದೆ. ಹೆಲ್ಪ್ ಮಾಡುತ್ತೆ. ಚಾಟ್ ಜಿಪಿಟಿ ಇಂದ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕ್ಲಿಯರ್ ಮಾಡ್ಕೊಬಹುದು. ನೀವು ಯೂಟ್ಯೂಬ್ ಇಂದ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಗೂಗಲ್ ಇದೆ. ಏನೇ ಡೌಟ್ಸ್ ಇದ್ರು ಕೂಡ ನಿಮ್ಗೆ ಈಸಿಯಾಗಿ ಮಾಹಿತಿ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ರೆ, ನನ್ನ ಹತ್ರ ಟ್ರೈಪಾಯ್ಡ್ ಇಲ್ಲ, ನನ್ನ ಹತ್ರ ಏನು ಐಫೋನ್ ಇಲ್ಲ, ಮತ್ತೆ ನನ್ಗೆ ಸಪೋರ್ಟ್ ಮಾಡೋರಿಲ್ಲ, ನನ್ಗೆ ವಿಡಿಯೋ ಶೂಟ್ ಮಾಡ್ಕೊಡಕ್ಕಿಲ್ಲ, ಯಾಕೆ ನೀವೇ ಇಟ್ಕೊಳ್ಳಿ. ನಾನು ನನ್ನ ಒಂದು ಜರ್ನಿಯನ್ನ 2000 ಐ ಥಿಂಕ್ 21 ಅಲ್ಲಿ ಅನ್ಸುತ್ತೆ ಅಥರ್ವ ಹುಟ್ಟಿದ್ದ. ಅದಾದ್ಮೇಲೆ ನನಗೆ ಬೇರೆಯವ್ರದನ್ನ ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ನನಗೆ ಯಾಕೆ ಮಾಡ್ಬೇಕಂತ ಅನಿಸ್ತು. ಮೊದಲೇ ನಾನು ಈ ಟಿಕ್ಟಾಕ್ ಅದ್ರಲ್ಲೆಲ್ಲ ಸ್ವಲ್ಪ ಆಕ್ಟಿವ್ ಆಗಿದ್ನಲ್ಲ, ಸೊ ನಾನು ಮಾಡ್ಬೇಕು ಅಂತ ಅನಿಸ್ತು. ಬಟ್ ಅದನ್ನ ನಾನು ಫುಲ್ ಟೈಮ್ ತರ ತಗೊಂಡಿಲ್ಲ, ಪಾರ್ಟ್ ಟೈಮ್ ತರ ನನಗೆ ಯಾವಾಗ ಆಗುತ್ತೆ. ಬಟ್ ನಂಗೆ ಅದು ಪ್ಯಾಷನ್. ಎಷ್ಟೋ ದಿನ ಸ್ಟಾಪ್ ಮಾಡಿದ್ದೀನಿ, ನನ್ಗೆ ವರ್ಕ್ ಪ್ರೆಷರು ಅದು ಇದು ಅಂತ. ಬಟ್ ಯಾವ್ದನ್ನು ಫುಲ್ ಸ್ಟಾಪ್ ಇಡೋ ಲೆವೆಲ್ಗೆ ನಾನು ಹೋಗಿಲ್ಲ. ಯಾಕಂದ್ರೆ ನನ್ಗೆ ಅದು ಇಷ್ಟ. ನನ್ಗೆ ಅದನ್ನ ಮಾಡದೇ ಇದ್ರೆ ನಾನು ಖುಷಿಯಾಗಿರಲ್ಲ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಅದ್ರ ಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಆಸಕ್ತಿ ಇದ್ರೆ ನಿಮ್ಮನ್ನ ತಡೆಯೋರ್ಗೆ ಯಾರೂ ಇರಲ್ಲ. ಆಯ್ತಾ? ಇವತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ಎಷ್ಟು ಜನ ಚಿಕ್ಕ ಯೂಟ್ಯೂಬರ್ಸು ಅವ್ರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಬೆಳಿಲೇಬೇಕು ಅಂತ ಎವ್ರಿ ಡೇ ವ್ಲಾಗು ಅದು ವಿಡಿಯೋಸು ಅಂತೆಲ್ಲ ಹಾಕೊಂಡು ಕಷ್ಟ ಪಡ್ತಾನೆ ಇದ್ದಾರೆ. ನಾವು ಮಾತ್ರ ಸುಮ್ಮನೆ ಕೂತಿದೀವಿ, ಅನ್ಕೊಂಡ್ ಕೂತಿದೀವ? ಇಲ್ಲ, ನಮ್ಗೆ ಆಸಕ್ತಿ ಇದೆಯಾ, ಸ್ಟಾರ್ಟ್ ಮಾಡಿ. ಇವತ್ತೇ ಸ್ಟಾರ್ಟ್ ಮಾಡಿ, ಆಗುತ್ತೆ. ಜೊತೆಗೆ ಎಡಿಟಿಂಗ್ ಅಂತ ಬಂದ್ರೆ ಯಾವ ಆಪ್ ಅಲ್ಲಿ ಎಡಿಟ್ ಮಾಡ್ಬೋದು? ಎಷ್ಟೋ ಜನ ಕೇಳಿರ್ತೀರಾ ನನ್ಗೆ, ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಯಾವ ತರ ಎಡಿಟ್ ಮಾಡ್ತೀರಾ ಅಂತ. ನಾನ್ ನಿಮ್ಗೆ ಬೇಕಿದ್ರೆ, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ನಂಗೆ ಕಮೆಂಟ್ ಮಾಡಿ. ನಾನು ಲೈವ್ ಆಗಿ ಯಾವ ತರ ಯಾವ್ದಾದ್ರು ಒಂದು ವಿಡಿಯೋನ ತಗೊಂಡು ಯಾವ ತರ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಯಾವ ತರ, ಮತ್ತೆ ಯಾವ ತರ ನಾವು ಬೇಡದಿರೋ ಅಂತ ಕ್ಲಿಪ್ಪಿಂಗ್ಸ್ ನ ರಿಮೂವ್ ಮಾಡೋದು ಯಾವ ತರ, ಈ ತರದ್ದು ಏನಾದ್ರು ನಿಮ್ಗೆ ಅವಶ್ಯಕತೆ ಇದ್ರೆ ನಾನು ಖಂಡಿತ ಕಮ್ಮಿಂಗ್ ಡೇಸ್ ಅಲ್ಲಿ ಅದ್ರದ್ದು ಬಗ್ಗೆನೂ, ನಾನು ಎಡಿಟಿಂಗ್ ಬಗ್ಗೆನೇ ಬೇಕಾದ್ರೆ ನಾನು ಒಂದು ವ್ಲಾಗ್ ಮಾಡ್ತೀನಿ. ಸೊ ನಾನು ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದಂಥದ್ದು ಇನ್ಶಾರ್ಟ್ ಆ್ಯಪ್. ಇನ್ಶಾರ್ಟ್ ಅಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಅಂಡ್ ನೀವು ಪೇ ಮಾಡಿ ಒಂದಷ್ಟು ಲೈಕ್ ಫೀಚರ್ಸ್ ನ ನೀವು ತಗೊಬೋದಾಗಿರುತ್ತೆ. ಬಟ್ ನಾನು ಯಾವುದೇ ತರ ಪೇ ಮಾಡಿ ಯಾವುದೇ ತರ ಫೀಚರ್ಸ್ ಫ್ರೀಯಾಗಿ ಏನು ಇದೆ ಅದನ್ನ ಯೂಸ್ ಮಾಡ್ಕೊಂಡೆ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಬಟ್ ಪೇ ಮಾಡಿ ಮಂತ್ಲಿ ಇಷ್ಟ ಅಂತ ಇರುತ್ತೆ, ಅದನ್ನ ಪೇ ಮಾಡಿದ್ರೆ ನಮ್ಗೆ ಇನ್ನೂ ಎಫೆಕ್ಟಿವ್ ಆಗಿ ನಾವು ಎಡಿಟಿಂಗ್ ನ ಮಾಡ್ಕೊಬಹುದು. ಬಟ್ ಈಗ ಸದ್ಯಕ್ಕೆ ನಾನು ಆ ಥರದ್ದೇನು ಮಾಡ್ಕೊಂಡಿಲ್ಲ. ಇನ್ಶಾರ್ಟ್ ಆ್ಯಪ್ ಅಲ್ಲಿ ನಾನು ವ್ಲಾಗ್ಸ್ನೆಲ್ಲ ಎಡಿಟ್ ಮಾಡ್ಕೊತೀನಿ. ಸೊ ಇದಾಯ್ತು, ಎಡಿಟಿಂಗ್ ಆಯ್ತು. ಅಪ್ಲೋಡ್ ಮಾಡ್ತೀರಾ, ವ್ಯೂಸ್ ಬರುತ್ತೆ ಬರಲ್ಲ ಅನ್ನೋದನ್ನ ಬಿಟ್ಬಿಡಿ. ಎವ್ರಿ ಡೇ ನೀವು, ನನ್ನ ಕೆಲಸ ಅಷ್ಟೇ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಕಮೆಂಟ್ಸ್ ಬರುತ್ತೆ, ಒಂದಷ್ಟು ಕಮೆಂಟ್ಸ್ಗೆ ಸಾಧ್ಯ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ ಕೆಲವು ಸಲ ಎಷ್ಟೊಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಿರಲ್ಲ, ನನಗೆ ಸಮಯ ಸಾಕಾಗಿರಲ್ಲ. ಬಟ್ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡಿರ್ತೀನಿ. ಅಂಡ್ ಇಂಟ್ರಾಕ್ಟ್ ಮಾಡಿ ಅವ್ರ ಕಮೆಂಟ್ಗೆ ರಿಪ್ಲೈ ಮಾಡೋದ್ರ ಮೂಲಕ ಪ್ರೀತಿಸೋರು ಹೆಂಗೆ ಗೊತ್ತಾ, ಒಂದು ಸಲ ಪ್ರೀತಿ ಅನ್ನೋದು ಸಿಕ್ಬಿಟ್ರೆ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೌದು, ಅದು ಈ ಒಂದು ಇದರಿಂದ ಹೊರಗೆ ಬರಕ್ಕೆ ಇಷ್ಟ ಆಗಲ್ಲ. ಅಷ್ಟು ಜನದ ಪ್ರೀತಿ ಸಿಗ್ತಾ ಇರುತ್ತೆ ನಮ್ಗೆ, ಅಷ್ಟು ಜನ ಫ್ರೆಂಡ್ಸ್ ಆಗಿರ್ತಾರೆ, ಅದೊಂದು ಕನೆಕ್ಟಿವಿಟಿ ಬೆಳೆದಿರುತ್ತೆ. ಅಂಡ್ ಇನ್ನು ಮಾನಿಟೈಸೇಷನ್ ಅಂತ ಬಂದಾಗ ನಿಮ್ದು ಹೇಳಿದ್ನಲ್ಲ, ಇಷ್ಟು ಸಬ್ಸ್ಕ್ರೈಬರ್ಸ್, ಇಷ್ಟು ವಾಚಿಂಗ್ ಅವರ್ಸ್ ಅಂತ ಆಗಿರ್ಲೇಬೇಕು. ಅದಾದ್ಮೇಲೆ ನಿಮ್ದು ಅರ್ನಿಂಗ್ಸ್ ಅಂತ ಏನಾಗುತ್ತೆ ಅದು ಶುರು ಆಗುತ್ತೆ. ಬಟ್ ಅದು ಕೂಡ ಡಿಪೆಂಡ್ ಆಗುತ್ತೆ. ಅಂಡ್ ಅದನ್ನ ಕೂಡ ನಾನು ಕಮ್ಮಿಂಗ್ ವ್ಲಾಗ್ಸ್ ಅಲ್ಲಿ ನಿಮ್ಗೆ ಬೇಕಿದ್ರೆ ನಾನು ಹೇಳ್ತೀನಿ ಯಾವ ತರ ಇರುತ್ತೆ ಏನು ಅಂತ ಅನ್ಬಿಟ್ಟು. ಸೊ ನಿಮ್ಗೆ ಅವಶ್ಯಕತೆ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಯೂಟ್ಯೂಬ್ ಮಾಡೋದು ಖುಷಿಯಿಂದ ಸ್ಟಾರ್ಟ್ ಮಾಡಿ. ನಾಳೆ ಮಾಡೋಣ, ನಾಡ್ ಮಾಡೋಣ, ಅಥವಾ ಬೇರೆಯವ್ರು ಮಾಡ್ತಾ ಇದಾರೆ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಅಥವಾ ಯಾರು ಏನ್ ಅನ್ಕೋಬಿಡ್ತಾರೋ. ಎಷ್ಟೋ ಜನ ಹೌಸ್ ವೈಫ್ ಹೆಣ್ಮಕ್ಳುಗಳೇ ನನ್ನ ವಿಡಿಯೋಸ್ನ ನೋಡೋದು. ಅಂಥವ್ರಿಗೆ ಆಸೆ ಇರುತ್ತೆ ನಾನು ಯೂಟ್ಯೂಬ್ ಮಾಡ್ಬೇಕು ಅಂತ. ಬಟ್ ಹೊರಗೆ ಏನ್ ಅನ್ಕೋತಾರೆ ಜನ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಅವರು ಸ್ಟಾರ್ಟ್ ಮಾಡಿರಲ್ಲ. ಬೇರೆಯವ್ರ ಬಗ್ಗೆ ಯಾವತ್ತು ನಾವು ಯೋಚನೆ ಮಾಡೋದನ್ನ ನಿಲ್ಲಿಸ್ತೀವೋ ಅವತ್ತಿಗೆ ನಾವು ಸಕ್ಸಸ್ ಆದ್ವಿ ಅಂತ, ಅರ್ಧ ಗೆದ್ಬಿಟ್ವಿ ಜೀವನನ ಅಂತ ಅನ್ಬಿಟ್ಟು. ಸೊ ಬೇರೆಯವ್ರಿಗೋಸ್ಕರ ಬದುಕೋದಿಕ್ಕೆ ಹೋಗ್ಬೇಡಿ, ನಮಿಗೋಸ್ಕರ ನಾವು ಬದುಕಬೇಕು. ನಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡೋಣ. ಅಂಡ್ ನಿಮ್ಗೆ ಎಸ್ಪೆಷಲಿ ನಿಮ್ಮ ಮನೇಲಿ ಸಪೋರ್ಟ್ ಅಂದ್ರೆ ನಿಮ್ ಜೊತೆ ಇರೋರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಇರೋಂತ ಫೋನ್ ಇಟ್ಕೊಂಡು ಇರೋಂತ ಜಾಗದಲ್ಲೇ, ಆಮೇಲೆ ಮನೆ ಫುಲ್ಲು ನೀಟಾಗಿದ್ದು, ನೀವ್ ಹೆಂಗಿದ್ದೀರಾ ಅದನ್ನ ತೋರ್ಸಿ. ಅಯ್ಯೋ ನನ್ ಮನೆ ಫುಲ್ ಮೆಸ್ಸಿ ಆಗಿದೆ, ನಾನು ಏನ್ ಮಾಡ್ಲಾ, ಏನಂತಾರೋ, ಹಂಗಿಟ್ಕೊಂಡಿದ್ದಾರೆ. ನಾವ್ ಜೀವನ ಮಾಡ್ತಿರೋದ್ ಹಿಂಗೆ, ಅದನ್ನ ಹಂಗೆ ತೋರ್ಸಿ. ಮನೆ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ ಅವಾಗ ಹಂಗೆ ತೋರ್ಸಿ. ಆಯ್ತಾ? ನಮ್ಮ ಹತ್ರ ಏನಿರುತ್ತೆ, ಏನೋ ಇಲ್ದಿರೋದನ್ನ ತೋರ್ಸೋದಿಕ್ ಹೋಗ್ಬಿಟ್ಟು ಇನ್ನೊಂದೇನೋ ಮಾಡ್ಕೊಳ್ಳೋದಲ್ಲ. ನಾವ್ ಹೆಂಗಿರ್ತೀವಿ ಅದನ್ನ
ನಾವು ಜನದ ಮುಂದೆ ತೋರಿಸ್ಬೇಕು. ಅವಾಗ ಜನಕ್ಕೆ ನಾವು ಇಷ್ಟ ಆಗೋದು. ಸೊ ನಾವು ಇಲ್ದಿರೋದನ್ನ ಇದೀವಿ ಅಂತ ಅನ್ಕೊಂಡು ತೋರ್ಸೋದಿಕ್ಕೆಲ್ಲ ಹೋದ್ರೆ ಅದು ನಮ್ಗೆ ಬೇರೆ ತರ ಎಫೆಕ್ಟ್ ಆಗುತ್ತೆ. ಅಂಡ್ ಅದು ಜಾಸ್ತಿ ದಿನಾನೂ ಕೂಡ ಇರಲ್ಲ. ನಾವ್ ಹೆಂಗಿದೀವಿ, ನನ್ನ ನೇಚರ್ ಇದೇ ತರ ಅಂದ್ರೆ ನಾನು ಹಿಂಗೆ ಇರ್ಬೇಕು, ನನ್ನ ಮನೆ ಹಿಂಗೆ ಇರುತ್ತೆ. ನಾನು ಎಷ್ಟೊಂದ್ಸಲ ನಾನು ಹೇಳಿದೀನಿ, ನನ್ನ ಕಿಚನ್ ಆಲ್ಮೋಸ್ಟ್ ಯಾವಾಗ್ಲೂ ಗಜ್ಜಾ ಬಿಜ್ಜಿ ಅಂತ ಮೆಸ್ಸಿಯಾಗೇ ಇರುತ್ತೆ. ನಾನು ಡೈರೆಕ್ಟಾಗಿ ನಾನು ಹೇಳಿರ್ತೀನಿ, ಅಯ್ಯೋ ನನಗೆ ಮಾಡ್ಕೊಳಕ್ ಟೈಮ್ ಇಲ್ಲ, ಮಕ್ಕಳು ಚಿಕ್ಕ ಮಕ್ಕಳು ಕೆಲಸ ಅದು ಇದು ಅನ್ಕೊಂಡು ಹಿಂಗೆ ಅಂತ ಅನ್ಕೊಂಡು. ಬಟ್ ಸಾಧ್ಯ ಆದಾಗ ನಾನು ಮಾಡ್ಕೊಂಡು ಒಂದಿನ ಕಿಚನ್ ಆರ್ಗನೈಸ್ ಮಾಡಿ ಹೆಂಗಿತ್ತು ಹೆಂಗಾಯ್ತು ಅಂತ ಒಂದಿನ ತೋರಿಸ್ಬೇಕು ಅಂತ ಆತರ ನಾವ್ ಅನ್ಕೊಂಡ್ ಮಾಡ್ಬೇಕು ಹೊರ್ತು ಅಯ್ಯೋ ಕಿಚನ್ ಎಲ್ಲ ಗಲೀಜಾಗಿದೆ, ಏನ್ ವಿಡಿಯೋ ಮಾಡೋದು, ನೋಡಿದವ್ರು ಏನ್ ಅನ್ಕೋತಾರೋ, ಅವ್ರಿಗೆ ನೀವ್ ಏನ್ ಫೇಸ್ ಮಾಡ್ತಾ ಇದೀರಾ ಅನ್ನೋದ್ ಗೊತ್ತಿರಲ್ಲ. ಮತ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಿಮ್ದೇನಿದೆ ಅದನ್ನ ಮಾಡ್ಕೊಂಡು ಹೋಗಿ. ಸೊ ಇದು ಮತ್ತೆ ಎಷ್ಟೋ ಜನ ಆಲ್ರೆಡಿ ಚಾನೆಲ್ನ ಸ್ಟಾರ್ಟ್ ಮಾಡಿರ್ತೀರಾ, ಬಟ್ ಮಧ್ಯದಲ್ಲೇ ನಿಲ್ಸಿರ್ತೀರಾ. ಕಾರಣ ಏನು ಗೊತ್ತಾ? ವ್ಯೂಸ್ ಆಗ್ತಿಲ್ಲ ಅಂತ ಅನ್ಬಿಟ್ಟು. ದಯವಿಟ್ಟು ನಿಲ್ಸ್ಬೇಡಿ. ನಿಮ್ದು ಏನಿದೆ ಅದನ್ನ ಕಾಂಟೆಂಟ್ ನ ನೀವು ಡೈಲಿ ಹಾಕೊಂಡು ಹೋಗಿ. ಒಂದಲ್ಲ ಒಂದಿನ ಯೂಟ್ಯೂಬ್ ಅವ್ರು ನಿಮ್ಮ ಒಂದು ವ್ಲಾಗ್ ನ ವೈರಲ್ ಮಾಡ್ತಾರೆ, ವ್ಯೂಸ್ ಕೊಡ್ತಾರೆ. ನೀವು ರೆಗ್ಯುಲರ್ ಆಗಿ ಕನ್ಸಿಡರ್, ಇವ್ರು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ಆಗ್ತಾ ಇದಾರಪ್ಪ, ಇವ್ರ ಚಾನಲ್ ಗ್ರೋ ಆಗ್ಬೇಕು ಅಂತ ಅನ್ಬಿಟ್ಟು ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ನೀವು ನಿಮ್ಮ ಎಫರ್ಟ್ಸ್ನ ಬಿಟ್ಬಿಡಿ. ನಿಮ್ಮ ಕೆಲ್ಸನ ನನ್ ಕೆಲ್ಸ ಇದು ಅನ್ಕೊಂಡ್ ಮಾಡ್ಬೇಕು. ಅವಾಗ ಅಲ್ಲಿ ಬರೋ ಅಂತ ಒಂದೊಂದು ಕಮೆಂಟ್ಸ್ ಕೂಡ ಇಫ್ ಇನ್ ಕೇಸ್ ನೆಗೆಟಿವ್ ಕಮೆಂಟ್ ಬಂತು ಅನ್ಕೊಳ್ಳಿ, ತಲೆ ಕೆಡ್ಸ್ಕೊಂಬಿಡಿ, ಆಯ್ತಾ? ಸೊ ಜಸ್ಟ್ ಬ್ಲಾಕ್ ಮಾಡಿ ನೀವು ಮುಂದೆ ಹೋಗ್ತಾ ಇರ್ಬೋದು. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ಸೊ ನೆಗೆಟಿವ್ ವಿಟಿ ಅನ್ನೋದನ್ನ ಸ್ಪ್ರೆಡ್ ಮಾಡಕ್ಕೆ ಒಂದಷ್ಟು ಜನ ಇರ್ತಾರೆ. ನಮ್ನ ಡಿಮೋಟಿವೇಟ್ ಮಾಡಿ ನಾವೇನು ಮಾಡದೇ ಇರೋ ತರ ಮಾಡೋದಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ. ಬಟ್ ನೀವು ಅವ್ರ ಬಗ್ಗೆ ತಲೆಯನ್ನೇ ಕೊಡೋದಿಕ್ ಹೋಗ್ಬೇಡಿ. ಏನ್ ಪಾಸಿಟಿವ್ ಆಗಿ ಬಂದ್ರೆ ಅದನ್ನ ತಗೊಳ್ಳಿ, ಖುಷಿ ಪಡಿ. ಇನ್ನು ಏನಾದ್ರು ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೆಗೆಟಿವ್ ಆಗಿ ಬಂದ್ರೆ ಅದ್ರಲ್ಲಿ ಡಿಮೋಟಿವೇಟ್ ಆಗೋ ಅವಶ್ಯಕತೆ ಇಲ್ಲ. ವ್ಯೂಸ್ ಬರ್ಲಿಲ್ಲ ಅಂದ್ರೂ ಡಿಮೋಟಿವೇಟ್ ಆಗ್ಬೇಡಿ. ಅಂಡ್ ನಿಮ್ಗೆ ಏನು 100 ವ್ಯೂಸ್ ಅಷ್ಟೇ ಬರ್ತಾ ಇದೆ, 50 ವ್ಯೂಸ್, 10 ವ್ಯೂಸ್ ಕೂಡ ಆಗಿಲ್ಲ, ನಾನು ಇಷ್ಟು ಕಷ್ಟಪಟ್ಟು ಆ ಟೈಮಲ್ಲಿ ತುಂಬಾ ಬೇಜಾರ್ ಆಗ್ತಿರುತ್ತೆ. ಬಟ್ ನಾನು ಹೇಳದ್ನಲ್ಲ, ನೀವು ಪ್ರತಿ ದಿನ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಹಾಕೊಂಡೋದ್ರೆ, ನನಗೂ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಕೆಲವೊಂದು ಕಾಂಟೆಂಟ್ಗೆ ನಂಗೆ ವ್ಯೂಸೇ ಹೋಗಲ್ಲ. ಅವಾಗ ನನಗೆ ವಿಡಿಯೋನೇ ಡಿಲೀಟ್ ಮಾಡ್ಬೇಡ, ವಿಡಿಯೋಸ್ ಇದೇ ಹೋಗ್ತಾ ಇಲ್ವಲ್ಲ ಅಂತೆಲ್ಲ ಅನ್ಸೋದು ಉಂಟು. ಆದ್ರೆ ನಾವ್ ಅನ್ಕೋಬಾರ್ದು. ಇವತ್ತು ನೋಡಿ, ಇವತ್ತು ಒಂದಿನ ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಜ್ಯೂಸು ಅದು ಇದು ಮಾರೋರಿಗೆ ಅಷ್ಟೊಂದು ಪ್ರಾಫಿಟ್ ಆಗಲ್ಲ. ಆದ್ರೆ ಅಂಬ್ರೆಲಾ ಮಾರೋರಿಗೆ ಪ್ರಾಫಿಟ್ ಆಗುತ್ತೆ. ಅದೇ ಸಮ್ಮರ್ ಅಂತ ಬಂದಾಗ ಆ ಜ್ಯೂಸ್ ಮಾಡೋನ್ಗೂ ಕೂಡ ಅವಂದು ಅಂತ ಒಂದು ದಿನ ಬಂದೇ ಬರುತ್ತೆ. ಸೊ ಹಾಗೆ ಎವ್ರಿ ಡೇ ಎಲ್ರಿಗೂ ಒಳ್ಳೇದಾಗೆ ಇರಬೇಕು ಅಂತ ಏನಿಲ್ಲ. ಒಂದು ದಿನ ಒಬ್ರಿಗೆ ಪ್ರಾಫಿಟಬಲ್ ಆಗಿದ್ರೆ ಇನ್ನೊಂದು ದಿನ ಇನ್ನೊಬ್ರಿಗೆ ಚೆನ್ನಾಗಿರುತ್ತೆ. ಸೊ ನಾವು ಒಂದು ದಿನದಿಂದಲೇ ಇವತ್ತೊಂದಿನ ಏನೋ ಕೆಟ್ಟದಾಗಾಯ್ತು ಅಂತ ನಮ್ಮ ಜೀವನ ಪೂರ್ತಿ ಕೆಟ್ಟದಾಗೆ ಆಗುತ್ತೆ ಅಂತ ಅನ್ಕೊಂಡು, ನಾವು ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಕೆಪಬಿಲಿಟಿ ಏನಿದೆ ಅದನ್ನ ಮರೆತು ನಾವು ಕೈ ಚೆಲ್ಲಿ ಕುತ್ಕೋಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ಸೊ ಇವತ್ತು ವ್ಯೂಸ್ ಆಗ್ಲಿಲ್ವಾ, ನಾಳೆ ಹಾಕೋ ವಿಡಿಯೋ ಚೆನ್ನಾಗೂ ಆಗ್ಬೋದು, ನಾಳೆನೂ ಆಗಿಲ್ವಾ ನಾಳಿದ್ ಆಗ್ಬೋದು. ಒಂದಲ್ಲ ಒಂದಿನ ನನ್ನ ಟೈಮು ಬರುತ್ತೆ ಅಂತ ಅನ್ಕೊಂಡು ನೋಡಿ. ಒಬ್ಬರಿಗೆ ಯಾವ್ದು ಸಾಧ್ಯವೋ ಅದು ಎಲ್ರಿಗೂ ಸಾಧ್ಯ. ಒಬ್ರು ಏನೋ ಮಾಡ್ತಾ ಇದಾರೆ ಅಂದ್ರೆ ನಾವು ಕೂಡ ನಮ್ಮ ಕೈಲೂ ಕೆಲಸ ಮಾಡೋದಿಕ್ ಆಗುತ್ತೆ. ಸೊ ನೀವು ಮಾಡಿ, ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಎಷ್ಟೋ ಜನದ ಕನ್ಸಾಗಿರುತ್ತೆ. ಸೊ ನಿಮ್ಗೆ ಆ ಕನ್ಸನ್ನ ಈಡೇರಿಸ್ಕೋಬೇಕು ಅಂತ ಅಂದ್ರೆ ಇವತ್ತೇ ಈಗ್ಲೇ ಮಾಡಿ. ಅಂಡ್ ಆಲ್ರೆಡಿ ಚಾನೆಲ್ನ ಸ್ಟಾರ್ಟ್ ಮಾಡಿರೋರು ಅಷ್ಟೇ, ಡಿಮೋಟಿವೇಟ್ ಆಗೋದಕ್ಕೆ ಹೋಗ್ಬಿಡಿ. ರೆಗ್ಯುಲರ್ ಆಗಿ ವಿಡಿಯೋಸ್ನ ಹಾಕೊಂಡು ಬನ್ನಿ, ಅಂಡ್ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.